ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಫಲವಂತಿಕೆಯನ್ನು ಹೆಚ್ಚಿಸಲು ಯಾವೆಲ್ಲ ಆಹಾರ ಕ್ರಮಗಳನ್ನು ಪಾಲಿಸಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅಂಡಾಣುವಿನ ಗುಣಮಟ್ಟವು ಮಹಿಳೆಯರ ಫಲವಂತಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ಥಿರವಾದ ಋತುಚಕ್ರಗಳು ಮತ್ತು ಫಲವಂತಿಕೆಯ ಪ್ರಕ್ರಿಯೆ ಅಥವಾ ಗರ್ಭಧಾರಣೆಯ ಸಾಮರ್ಥ್ಯವು ಅಂಡಾಣುವಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತೆ. ಮೊದಲಿಗೆ ಅಂಡಾಣುವಿನ ಗುಣಮಟ್ಟ ಅಂದರೆ ಏನಂತ ನೋಡ್ಕೊಬರೋಣ. ಅಂಡಾಣು ಗುಣಮಟ್ಟ ಅಂದರೆ ಅಂಡಾಣುವು ಆನುವಂಶಿಕವಾಗಿ ಸಹಜವಾಗಿದೆಯೇ ಅಥವಾ ಅಸಹಜವಾಗಿದೆಯೇ ಎನ್ನುವುದನ್ನು ವಿವರಿಸುತ್ತದೆ. ಉತ್ತಮ ಗುಣಮಟ್ಟದ ಅಂಡಾಣು ಅಥವಾ ಆನುವಂಶಿಕವಾಗಿ ಸಹಜ ಸ್ಥಿತಿಯ ಅಂಡಾಣುವಿನಲ್ಲಿ 23 ಕ್ರೋಮೋಸೋಮ್ಗಳಿರ್ತವೆ. ಆನುವಂಶಿಕವಾಗಿ ಅಸಹಜ ಅಂಡಾಣುವಿನಲ್ಲಿ 23 ಕ್ರೋಮೋಸೋಮ್ಗಳಿಗಿಂತ ಕಡಿಮೆ ಅಥವಾ ಹೆಚ್ಚಿರ್ತವೆ. ಇದರಿಂದ ಅಂಡಾಣುವಿನ ಗುಣಮಟ್ಟ ದುರ್ಬಲವಾಗುತ್ತೆ. ಅದೇ ರೀತಿ ಫಲವಂತಿಕೆಯಲ್ಲಿ ಆನುವಂಶಿಕ ಸಮಸ್ಯೆಗಳುಂಟಾಗ್ತವೆ. ಇವಾಗ ಆಹಾರವು ಅಂಡಾಣುವಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆಯೇ ಅನ್ನೋದನ್ನು ನೋಡ್ತಾ ಹೋಗೋಣ. ಮಹಿಳೆಯರ ಸಂತಾನೋತ್ಪಾದನೆಯ ಆರೋಗ್ಯದ ವಿಷಯಕ್ಕೆ ಬಂದಾಗ ಪೌಷ್ಟಿಕಾಂಶವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಸೇವಿಸುವ ಆಹಾರವು ನೇರ ಸಂಪರ್ಕವನ್ನು ಹೊಂದಿಲ್ಲದಿರಬಹುದು, ಆದರೆ ಉತ್ತಮ ಸಮತೋಲಿತ ಆಹಾರವು ಹಾರ್ಮೋನ್ ಮಟ್ಟಗಳು ಮತ್ತು ರಕ್ತ ಪರಿಚಲನೆಯನ್ನು ನಿರ್ವಹಿಸುವ ಮೂಲಕ ಮಹಿಳೆಯರಲ್ಲಿ ಅಂಡಾಣು ಗುಣಮಟ್ಟವನ್ನು ಮತ್ತು ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಸುಧಾರಿಸುವಲ್ಲಿ ಬೆಂಬಲಿಸುತ್ತೆ. ಇವಾಗ ಅಂಡಾಣುವಿನ ಗುಣಮಟ್ಟವನ್ನು ಸುಧಾರಿಸುವ ಪ್ರಮುಖ ಆಹಾರಗಳು ಯಾವುವು ಅಂತ ಹೇಳಿದರೆ ಬೀನ್ಸ್ ಮತ್ತು ಬೇಳೆಗಳು. ಇದರಲ್ಲಿ ಪ್ರೋಟೀನ್ಗಳು ರಕ್ತದ ಸಕ್ಕರೆ ಮಟ್ಟವನ್ನು ಕಾಪಾಡಲು, ನಿರ್ಮಿಸಲು ಮತ್ತು ರಿಪೇರಿ ಮಾಡಲು ನೆರವಾಗುತ್ತೆ. ಬೀನ್ಸ್ ಮತ್ತು ವಿವಿಧ ಬಗೆಯ ಬೇಳೆಗಳು ಪ್ರೋಟೀನ್, ಕಬ್ಬಿಣ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಮೆಗ್ನೀಷಿಯಂನ ಶ್ರೀಮಂತ ಸಂಗ್ರಹ ಹೊಂದಿದೆ. ನೆಕ್ಸ್ಟ್ ಬೀಜಗಳು. ಇದರಲ್ಲಿ ಎಳ್ಳು, ಅಗಸೆ ಬೀಜಗಳು, ಕುಂಬಳಕಾಯಿ ಬೀಜಗಳು ಮತ್ತು ಸೂರ್ಯಕಾಂತಿ ಎಣ್ಣೆಗಳು ಅತಿ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಮೊನೊಸ್ಯಾಚುರೇಟೆಡ್ ಸಂಯೋಜನೆ ಹೊಂದಿರುತ್ತದೆ. ಹಾಗಾಗಿ ಹಾರ್ಮೋನುಗಳ ಅಸಮತೋಲನ ನಿವಾರಿಸಲು ಸೀಡ್ ಸೈಕ್ಲಿಂಗ್ ಅನ್ನು ಕೂಡ ಬಳಸಲಾಗುತ್ತೆ. ನೆಕ್ಸ್ಟ್ ಬೀಜಗಳು ಮತ್ತು ಡ್ರೈ ಫ್ರೂಟ್ಸ್. ಅಕ್ರೋಡ್, ಬಾದಾಮಿಗಳು, ಶೇಂಗಾ, ಗೋಡಂಬಿಗಳು ಮತ್ತು ಒಣದ್ರಾಕ್ಷಿ ಬೀಜಗಳಿರ್ಬೋದು. ಡ್ರೈ ಫ್ರೂಟ್ಸ್ ಆರೋಗ್ಯಕರವಾದ ಕೊಬ್ಬು, ಮಿನರಲ್ಗಳು, ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳ ಉತ್ತಮ ಮೂಲವಾಗಿದೆ. ಇದರ ಜೊತೆಗೆ ಬ್ರೆಜಿಲ್ ನಟ್ಗಳಂತಹ ಬೀಜಗಳು ಹೆಚ್ಚು ಸೆಲೆನಿಯಮನ್ನು ಹೊಂದಿರುತ್ತವೆ. ಸೆಲೆನಿಯಂ ಅಂಡಾಣುಗಳಲ್ಲಿ ಕ್ರೋಮೋಸೋಮ್ಗಳ ಹಾನಿ ರಿಪೇರಿ ಮಾಡುವಲ್ಲಿ ನೆರವಾಗ್ತವೆ. ಡ್ರೈ ಫ್ರೂಟ್ಸ್ನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಜೀವಕೋಶಗಳಲ್ಲಿ ಆಕ್ಸಿಡೀಕರಣದ ಒತ್ತಡವನ್ನು ಕಡಿಮೆ ಮಾಡಲು ನೆರವಾಗುತ್ತವೆ. ನೆಕ್ಸ್ಟ್ ಅವಕಾಡೋಗಳು. ಅದನ್ನು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ. ಅವಕಾಡೋಗಳು ಪೋಷಕಾಂಶಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶಗಳೊಂದಿಗೆ ಸನ್ನದ್ಧವಾಗಿರ್ತವೆ. ಅವಕಾಡೋಗಳು ಮೊನೊಸ್ಯಾಚುರೇಟೆಡ್ ಕೊಬ್ಬುಗಳ ಮಹತ್ತರ ಮೂಲವಾಗಿದ್ದು ಅದು ಆರೋಗ್ಯಕರ ಸಂತಾನೋತ್ಪಾದನೆಗೆ ಬೆಂಬಲಿಸುತ್ತೆ. ಇದರ ಜೊತೆಗೆ ಅಂಡಾಣುವಿನ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತೆ. ನೆಕ್ಸ್ಟ್ ಬೆರಿಗಳು. ಇದರಲ್ಲಿ ಸ್ಟ್ರಾಬೆರಿಗಳು, ರಸ್ಬೆರಿಗಳು, ಕ್ರಾನ್ಬೆರಿಗಳು ಮತ್ತು ಬ್ಲೂಬೆರಿಗಳು ಉತ್ಕರ್ಷಣ ನಿರೋಧಕ ಶಕ್ತಿಯ ಕೇಂದ್ರಗಳಾಗಿವೆ. ಅವು ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ ಸಿ ಮತ್ತು ಫೋಲೇಟ್ ಮೂಲಗಳಿಂದ ಸಮೃದ್ಧಿಯಾಗಿವೆ. ಇನ್ನೊಂದು ದಾಲ್ಚಿನ್ನಿ. ಇದು ಉತ್ತಮ ಸೂಪರ್ ಫುಡ್ ಆಗಿದ್ದು ಅತಿ ಮುಖ್ಯವಾಗಿರುತ್ತೆ. PCOSನಿಂದ ಬಳಲುತ್ತಿರುವ ಮಹಿಳೆಯರಿಗೆ ಉತ್ತಮವಾಗಿದೆ ಇದು. ನಿಮ್ಮ ಆಹಾರಕ್ಕೆ ದಾಲ್ಚಿನ್ನಿಯನ್ನು ಸೇರಿಸುವುದು ಇದರಿಂದ ಇನ್ಸುಲಿನ್ ನಿರೋಧಕತೆಯ ವಿರುದ್ಧ ಹೋರಾಡಲು ನೆರವಾಗುತ್ತೆ. ಇದರ ಜೊತೆಗೆ ಅಂಡಾಶಯದ ಕಾರ್ಯವನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಶುಂಠಿ. ಶುಂಠಿ ಉರಿಯೂತ ನಿರೋಧಕ ಗುಣವು ಹಾಗೂ ಜೀರ್ಣಶಕ್ತಿ ಮತ್ತು ರಕ್ತದ ಪರಿಚಲನೆ ಹೆಚ್ಚಿಸುವ ಗುಣವು ಋತುಚಕ್ರ ನಿಯಂತ್ರಿಸಲು ಮತ್ತು ಸಂತಾನೋತ್ಪಾದನೆಯ ವ್ಯವಸ್ಥೆಯಲ್ಲಿ ಉರಿಯೂತ ಕಡಿಮೆ ಮಾಡಲು ನೆರವಾಗುತ್ತೆ.
ನೆಕ್ಸ್ಟ್ ಹಸಿರು ತರಕಾರಿಗಳು ಆರೋಗ್ಯಕರ ಅಂಡಾಣುಗಳನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಎ, ಬಿ, ಸಿ ಮತ್ತು ವಿಟಮಿನ್ ಇಗಳು ಮುಖ್ಯವಾಗಿರ್ತವೆ. ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಕೆಲ ಪ್ರಮುಖ ಪೋಷಕಾಂಶಗಳಾಗಿವೆ. ಹಸಿರು ತರಕಾರಿಗಳಾದ ಪಾಲಕ್ ಇರ್ಬೋದು, ಕೋಸ್ ಈ ಅಗತ್ಯ ಪೋಷಕಾಂಶಗಳನ್ನು ಹೊಂದಿವೆ. ನೆಕ್ಸ್ಟ್ ದ್ವಿದಳ ಧಾನ್ಯಗಳು ನಾರಿನಾಂಶದ ಅಪಾರ ಸಂಪತ್ತು ಹೊಂದಿರ್ತವೆ. ಫೈಬರ್ ಬಹುಕಾರ್ಯಗಳ ಪೋಷಕಾಂಶವಾಗಿದ್ದು ಅದು ತೀವ್ರವಾದ ರಕ್ತದ ಸಕ್ಕರೆ ಮಟ್ಟ ತಡೆದು ಆರೋಗ್ಯಕರ ತೂಕ ಕಾಪಾಡಲು ಮತ್ತು ರಕ್ತದ ಸಕ್ಕರೆ ಮಟ್ಟ ಸ್ಥಿರವಾಗಿರಿಸಲು ನೆರವಾಗುತ್ತೆ. ಇದು ಸಾಮಾನ್ಯ ಆರೋಗ್ಯ ಮತ್ತು ಸಂತಾನೋತ್ಪಾದನೆಯ ಆರೋಗ್ಯ ಸುಧಾರಿಸುವಲ್ಲಿ ನೆರವಾಗುತ್ತೆ. ನೆಕ್ಸ್ಟ್ ಹೈನು ಉತ್ಪನ್ನಗಳು ಹಾಲು ಮತ್ತು ಮೊಸರಿನಂತಹ ಡೈರಿ ಉತ್ಪನ್ನಗಳು ನಿಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಬಯೋಟಿಕ್ ಸೇರ್ಪಡೆ ಮಾಡುವ ಮಹತ್ವದ ವಿಧಾನವಾಗಿದೆ. ಇದರ ಜೊತೆಗೆ ಮೊಟ್ಟೆಯನ್ನು ಕೂಡ ನೀವು ಆಹಾರದಲ್ಲಿ ಸೇರಿಸ್ಕೋಬೋದು. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಜಂಕ್ ಫುಡ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೂ ಅದನ್ನು ಬಿಟ್ಬಿಡಬೇಕಾಗತ್ತೆ. ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ಮತ್ತು ನೀವು ಹೆಲ್ತಿ ವೇಟನ್ನು ಮೇಂಟೈನ್ ಮಾಡೋದು ಅಥವಾ ಸಂಜೆ ಹೊತ್ತು ವಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಯೋಗ, ಮೆಡಿಟೇಷನ್ ಇವುಗಳನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಉತ್ತಮ ಗುಣಮಟ್ಟದ ಅಂಡಾಣುವಿನ ಲಕ್ಷಣಗಳು ಯಾವುವು ಅಂತ ಹೇಳಿದರೆ, ಸಮತೋಲನ ಹಾರ್ಮೋನುಗಳ ಮಟ್ಟಗಳಿರ್ಬೋದು, ನಿಯಮಿತ ಋತುಚಕ್ರಗಳು ಅಂದರೆ ನಿಮಗೆ ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತಾ ಇರುತ್ತೆ. ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗೋದಿಲ್ಲ. ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳಿದರೆ ಒಂದು ಅಂಶ ನಿಮ್ಮ ಅಂಡಾಣುವಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿ. ಇನ್ನೊಂದು ಲಕ್ಷಣ, ಋತುಚಕ್ರದ ಸಂದರ್ಭದಲ್ಲಿ ಗರ್ಭಕೊರಳಿನ ದ್ರವದಲ್ಲಿ ದೇಹದ ತಳಭಾಗದ ಉಷ್ಣತೆಯಲ್ಲಿ ಬದಲಾವಣೆ ಆಗುತ್ತೆ. ಇವಾಗ ನಿಮ್ಮ ಅಂಡಾಣುವಿನ ಗುಣಮಟ್ಟ ಕಡಿಮೆ ಆಗಿದೆ ಅಥವಾ ಅಂಡಾಣುವಿನ ಗುಣಮಟ್ಟ ಕಳಪೆ ಆದರೆ ನಿಮಗೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಗರ್ಭಧಾರಣೆಯ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು, ಅಥವಾ ನೀವು ಗರ್ಭಧಾರಣೆ ಆದ್ರೂ ಪದೇ ಪದೇ ನಿಮಗೆ ಗರ್ಭಪಾತ ಆಗ್ಬೋದು. ನೆಕ್ಸ್ಟ್ ಮುಟ್ಟಾಗದೇ ಇರ್ಬೋದು ಅಥವಾ ತಡವಾಗಿ ನಿಮಗೆ ಮುಟ್ಟಾಗ್ಬೋದು. ನೆಕ್ಸ್ಟ್ ನಿಮ್ಮ ಆ ಪೀರಿಯಡ್ ಸೈಕಲ್ನ ಆ ಒಂದು ಡೇಸ್ಗಳು ಕಡಿಮೆ ಆಗ್ಬೋದು, ಅಥವಾ ಮತ್ತು ಕೆಲವರಿಗೆ ಏನಾಗುತ್ತೆ, ಆ ಟೈಮಲ್ಲಿ ಈ ತಿಂಗಳಲ್ಲಿ ಬಂದಿದ್ದ ಥರ ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಆ ಪೀರಿಯಡ್ನ ಡೇಟು ಬರದೇ ಇರ್ಬೋದು. ಅಂದರೆ ಚೇಂಜ್ ಆಗ್ತಾನೆ ಹೋಗ್ಬೋದು, ಇರ್ರೆಗ್ಯುಲರ್ ಕಾಣಿಸ್ಕೊಳ್ತಾನೆ ಇರುತ್ತೆ. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಕಾಣಿಸ್ಕೊಳ್ಳುತ್ತೆ. ಮತ್ತು ನಿಮ್ಮ ಪೀರಿಯಡ್ ಸಮಯದಲ್ಲಿ ನಿಮಗೆ ಅತಿಯಾದ ರಕ್ತಸ್ರಾವನೂ ಆಗ್ಬೋದು. ಕೆಲವರಿಗೆ ಹಾರ್ಮೋನ್ ಅಸಮತೋಲನ, ಪ್ರೊಜೆಸ್ಟ್ರಾನ್ ಮತ್ತು ಆ್ಯಂಟಿಮುಲೇರಿಯನ್ ಹಾರ್ಮೋನ್ಗಳ ಮಟ್ಟ ಕಡಿಮೆ ಆಗೋದು. ಸಾಮಾನ್ಯವಾಗಿ ದುರ್ಬಲ ಅಂಡಾಣುವಿನ ಗುಣಮಟ್ಟದ ಸಂಕೇತಗಳು ಹೆಚ್ಚಾಗುವ ವಯಸ್ಸಿನೊಂದಿಗೆ ಸಂಪರ್ಕ ಹೊಂದಿರ್ತವೆ. ಮಹಿಳೆಯರಿಗೆ ವಯಸ್ಸಾಗ್ತಾ ಹೋದಂಗೆ ಗರ್ಭಕೋಶದ ಹೆಚ್ಚಿನ ಪ್ರಮಾಣದ ಅಂಡಾಣುಗಳು ಆನುವಂಶಿಕ ದೋಷಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆಗಳಿರ್ತವೆ. ಇವಾಗ ಗರ್ಭಕೋಶದಲ್ಲಿ ಅಂಡಾಣುಗಳು ಹೇಗೆ ವೃದ್ಧಿಯಾಗ್ತವೆ ಅಂತ ತಿಳ್ಕೊಳ್ಳೋದಾದರೆ, ಮಹಿಳೆಯರು ತಮ್ಮ ಜೀವಿತಾವಧಿಯಲ್ಲಿ ಉಳಿಯುವ ಸಂಪೂರ್ಣ ಅಂಡಾಣುವಿನೊಂದಿಗೆ ಜನಿಸಿರ್ತಾರೆ. ಹೆಣ್ಣು ಪ್ರೌಢಾವಸ್ಥೆಯನ್ನು ತಲುಪುವವರೆಗೆ ಈ ಅಂಡಾಣುಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವುದಿಲ್ಲ ಮತ್ತು ಪರಿಪಕ್ವವಾಗುವುದಿಲ್ಲ. ಅಂಡಾಶಯದಲ್ಲಿ ಅಂಡಾಣುವಿನ ಸಂಖ್ಯೆಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ, ಆದರೆ ಇವೆಲ್ಲ ಆಹಾರಗಳನ್ನು ಸೇವಿಸೋದ್ರಿಂದ ಗುಣಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.